ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಕ್ಷಗಾನ ಮಾಡೋದು ಇಂಥದ್ದೆಲ್ಲ ಅದು ಎಲ್ಲಿಯವರೆಗೆ ಹುಚ್ಚಿತ್ತು ಅಂದ್ರೆ, ಒಂದು ಸಲ ದೇವಿ ಮಾತ್ಮೆ ಆಟವನ್ನು ನೋಡಿದೆವು ನಾವು. ಯಾವ್ದು ಕೂಡ್ಲು ಮೇಳ ಅಂತ ಇತ್ತು. ಆಗಿನ ಕಲಾವಿದರದ್ದೆಲ್ಲ ಪರಿಚಯಿಸಿಕೊಳ್ಳುವಷ್ಟು ನಮಗೆ ಗೊತ್ತೂ ಇಲ್ಲ ಅಂತ. ಒಳ್ಳೆ ಆಟ. ಅದರಲ್ಲಿ ಚಂಡಮುಂಡರನ್ನು ಸಭೆಯಲ್ಲಿ ಓಡಿಸಿಕೊಂಡು ಬಂದು ತಲೆ ಕಡಿಯುವಂತಹ ದೃಶ್ಯ ನೋಡಿ, ಆಟ ನೋಡಿ ಮನೆಗೆ ಬಂದೆವು. ಮರುದಿವಸ ಅದನ್ನು ಅಭಿನಯಿಸಬೇಕು ಅಂತ ನನಗೆ ಮನಸ್ಸಾಯಿತು. ಹಾಗೆ ತಮ್ಮನನ್ನು ಕರ್ಕೊಂಡು ನಮ್ಮ ತೋಟಕ್ಕೆ, ಗದ್ದೆಗೆ ಕರ್ಕೊಂಡು ಹೋದೆವು. ಅಲ್ಲಿ ಈ ಬಾಳೆಯ ಗಿಡವನ್ನು ಎತ್ತಿದಾಗ, ಅದನ್ನು ಹೀಗೆ ಹಿಡಿದಾಗ ಅದರ ತಲೆ, ಅದು ತಲೆಯ ಹಾಗೆ ಕಾಣುತ್ತದೆ. ಅದನ್ನು ನನ್ನ ತಮ್ಮನ ತಲೆಗೆ ಕಟ್ಟಿದೆ. ತಲೆಯಿಂದ ಮೇಲೆ ಅದನ್ನು ಕಟ್ಟಿ ನಾನು ಕಾಳಿಯಾಗಿ, ನನ್ನ ತಮ್ಮ ಚಂಡಮುಂಡರಾಗಿ ಗದ್ದೆಯಲ್ಲಿ ಓಡಿ ತಲೆ ಕಡಿಯೋ ದೃಶ್ಯವನ್ನು ಮಾಡಿ. ಆ ದೃಶ್ಯವನ್ನು ಮಾಡುವಾಗ ಕತ್ತಿ, ನಿಜವಾದ ಕತ್ತಿಯನ್ನೇ ಹಿಡ್ಕೊಂಡು ಹೋಗಿ ಅದು ಕಡ್ದದ್ದು ಅದರ ಬದಲಿಗೆ ಅದರ ತುದಿ ಹೋಗಿ ತಮ್ಮನ ತಲೆಗೆ ತಾಗಿ ಅಂತ. ಆಮೇಲೆ ಅವನಿಗೆ ಕೂಡ್ಲೆ ನಾವೆಲ್ಲ ಮದ್ದೆಲ್ಲ ಮಾಡಿದ್ರು ಮನೆಯಲ್ಲಿ. ತಾಯಿಯ ತಂದೆಯ ಕೈಯಿಂದ 4 ಪೆಟ್ಟೆಲ್ಲ ಬಿತ್ತು. ಅಂದ್ರೆ ಯಕ್ಷಗಾನ ಅಷ್ಟು ನನ್ನನ್ನು ಆವರಿಸಿಕೊಂಡಿತ್ತು. ಆಮೇಲೆ ನನಗೆ ಕಲಿಬೇಕು, ನೀನು ಮುಂದೆ ಹೋಗು, ಮತ್ತನೆ ಮಾಡು, ಹೀಗೆಲ್ಲ ಹೇಳ್ತಾ ಇದ್ರು. ಆದ್ರೆ ಯಕ್ಷಗಾನ ಬಿಟ್ರೆ ನನಗೆ ಬೇರೆ ಯಾವುದು ಬೇಡ ಅಂತ ಕಂಡಿತ್ತು. ಬಾಲ್ಯ ಜೀವನದಲ್ಲಿ ಹೋಟ್ಲಲ್ಲಿ ನಾನು ಸಹಾಯವನ್ನು ಮಾಡುವ ಹೊತ್ತಿನಲ್ಲಿ ಪ್ಲೇಟ್ ಗ್ಲಾಸ್ಗಳನ್ನೆಲ್ಲ ಒಂದು ಸೈಡಿಗಿಟ್ಟು ಮೇಜನ್ನು ಹಿಂದೆ ಸರಿಸಿ ಅಲ್ಲೇ ಕುಣಿಯೋದು. ಈ ಗಾಜಿನ ಗ್ಲಾಸ್ ಚಾದ್ದು, ಈಗಿನ ಹಾಗಲ್ಲ, ಮೊದಲನಾಗಿ ದೊಡ್ಡ ಗ್ಲಾಸ್. ಈ ಹಾರುವಾಗ ಗ್ಲಾಸಿಗೆಲ್ಲ ಪೆಟ್ಟು ಬೀಳುವುದು, ಅದೆಲ್ಲ ನೆಲಕ್ಕೆ ಬೀಳುವುದು. ಈ ಮರುದಿವಸ ಎಣಿಸಿ ಇಡುವಾಗ ಗ್ಲಾಸುಗಳು ದಿನ ದಿನ ಕಡಿಮೆ ಆಗ್ತದೆ. ಇದು ಯಾವುದರಿಂದ ಅಂತ ನೋಡಿದ್ರೆ ನನ್ನ ಯಕ್ಷಗಾನದ ಪ್ರಭಾವದಿಂದ. ಹಾಗೆ ತಂದೆಯವರು ಹೇಳಿದ್ರು, ಹೇಗೂ ನೀನು ಕಲಿಯುವುದಿಲ್ಲ, ಇದು ಯಕ್ಷಗಾನ ಆದ್ರೂ ಕಲಿ, ಹವ್ಯಾಸ ಕದಾದ್ರು. ಅವರು ಭಾವಿಸಿದ್ದೆ ಹೇಗಂದ್ರೆ, 1 ವರ್ಷ ಯಕ್ಷಗಾನ ಕಲ್ತು ಮೇಳಕ್ಕೆ ಹೋದ್ರೆ ಅದರ ಕಷ್ಟ ನೋಡಿದ್ರೆ ಮತ್ತೆ ವ್ಯಾಪಾರಕ್ಕೆ ಬಂದಾನು, ಅಂದ್ರೆ ಶಾಲೆಗೆ ಹೋದಾನು.